ಇನ್ನೊಂದು ತೆಗ್ದಿದ್ದಾರೆ, ಜಾತಿ ಅನ್ನೋದು ಬಿಟ್ಬಿಟ್ಟು ಎಲ್ಲ ಒಂದೇ ಮನುಷ್ಯರ ಥರ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಅದು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಫಿಲಮ್ ಚೆನ್ನಾಗಿದೆ. ಹಾಂ, ತುಂಬ ಎಲ್ಲ ನಮ್ಮವರೇ ಅಂತ ಮಾತಾಡ್ಬಿಟ್ರೆ ಜಾತಿ ಪ್ರಶ್ನೆನೇ ಬರಲ್ಲ ಸರ್. ಎಲ್ಲ ನಮ್ಮವರೇ ಅಂತಲೇ ಭಾವಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೌದು ಸರ್, ತುಂಬ ಚೆನ್ನಾಗಿದೆ ಸರ್. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಜಾತಿ ಅನ್ನೋ ಪೀಡೆ ಒಂದು ಹೋಗ್ಬಿಟ್ರೆ ಎಲ್ಲ ಒಂದು ನಮ್ಮವರೇ ಅಂತ ನೋಡಬೇಕು ಸರ್. ಅದೊಂದು ತಿಳ್ಕೊಬಿಟ್ರೆ ಮನುಷ್ಯರು ತುಂಬ ಚೆನ್ನಾಗಿರುತ್ತೆ ಸರ್. ಯಾರೂ ಮಾಡಲ್ಲ ಸರ್, ನಿಜ ಯಾರು ಮಾಡಲ್ಲ. ಅವರೊಬ್ಬರ ಕೈಲಿ ಇದಾಗೋದು. ತುಂಬ ಚೆನ್ನಾಗಿದೆ ಸರ್, ನಿಜ. ಮುಂದೆ ಬರಬೇಕು. ಹೌದು. ಮತ್ತೆ ಇನ್ನೊಂದು ಸರ್, ನಮ್ಮ ರೈತರ ಮಕ್ಕಳಿಗೆ ದಯವಿಟ್ಟು ಎಲ್ಲ ಹೆಣ್ಣು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಅವ್ರಿಗೆ ಒಂದು ಮದುವೆ ಆಗಬೇಕು. ಪಾಪ ತುಂಬ ಜನ ಮದುವೆ ಆಗದಿಲ್ಲ ಇದ್ದಾರೆ. ದಯವಿಟ್ಟು ಹೆಣ್ಮಕ್ಳು ಎತ್ತವರೆಲ್ಲ ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ಬೇಡ್ಕೊತಾ ಇದ್ದೀವಿ ಸರ್. ಇದು ಒಂದೇ ನಮಗೆ ತುಂಬ ಆಸೆ ಸರ್, ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದರ್ಶನ್ ಸಾರು. ಅವ್ರನ್ನೊಂದು ಸತಿ ನಾವು ನೋಡಬೇಕು, ಮೀಟ್ ಮಾಡಬೇಕು ಸರ್. ಅದೊಂದು ಅವ್ರನ್ನ ಕೇಳ್ಕೊತಾ ಇದ್ವಿ ಅಷ್ಟೇ ಸರ್. ಅದೇ ಇನ್ನೊಂದು ನಮ್ಮ ರೈತರ ಮಕ್ಕಳಿಗೆ ಮದುವೆ ಆಗಬೇಕು, ಅದೊಂದು ನಾವು ಬೇಡ್ಕೊತಾ ಇದ್ದೀವಿ. ದೇವ್ರ ಹತ್ರ ಎಲ್ಲ ಭಾವಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ಸ್ ಸರ್. ಆಗಿದೆ, ಸೆಂಟಿಮೆಂಟ್ ಇದೆ, ಕರುಣೆ ಇದೆ, ದಯಾದಾಕ್ಷಿಣ್ಯ ಇದೆ. ಯಾರೇ ಆದರೂ ಪಿಕ್ಚರ್ನ ಥಿಯೇಟ್ರಲ್ಲಿ ಬಂದು ನೋಡಿ ದಯವಿಟ್ಟು. ತುಂಬ ಚೆನ್ನಾಗಿದೆ ಫಿಲಮು. ದರ್ಶನ್ ಹೋಲುತ್ತೆ ಅಂದರೆ ಚೆನ್ನಾಗಿ ತೆಗ್ದಿದ್ದಾರೆ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಸೆಂಟಿಮೆಂಟ್ ಇದೆ. ಸೆಂಟಿಮೆಂಟ್ ಇದೆ. ತೋರಿಸಿದ್ದಾರೆ ಅಲ್ವಾ. ಕರುಣೆ ಇದೆ, ದಯಾದಾಕ್ಷಿಣ್ಯ ಅನ್ನೋದಿದೆ. ನೋಡಬೇಕು ಫಿಲಮ್ ಕುತೂಹಲದಿಂದ ನೋಡಬೇಕು ಅನ್ನೋದು ಇದೆ. ಮುಂದೆ ನೋಡಬೇಕು, ನಮ್ಮ ಕನ್ನಡ ಫಿಲಮ್ ನೋಡಬೇಕು ಕುತೂಹಲ ಇದೆ. ಯಾರದೇ ಆಗಲಿ ಸರ್, ಫಿಲಮ್ ಚೆನ್ನಾಗಿದ್ರೆ ಎಲ್ಲರೂ ಬರ್ತಾರೆ, ಎಲ್ಲರೂ ನೋಡೋಕ್ಕೆ ಬರ್ತಾರೆ. ದರ್ಶನ್ ಅಂತಲ್ಲ, ಎಲ್ಲರೂ ನೋಡೋಕ್ಕೆ ಬರ್ತೀವಿ ಪಿಕ್ಚರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅಂದರೆ ಪ್ರತಿಯೊಬ್ಬರು ಯಾಕೆ ಕೇಕ್ಗಳು, ಸ್ವೀಟ್ಗಳು, ಬೊಕ್ಕೆಗಳು ತಂದು ವೇಸ್ಟ್ ಮಾಡ್ತೀರಾ? ನಿಮ್ಗೆ ಕೊಡಬೇಕು ಒಂದು ಮನಸ್ಸಿದ್ರೆ ಎಲ್ಲ ಏನಾದರೂ ಪ್ರಾವಿಷನ್ ಕೊಟ್ಟರೆ, ವೃದ್ಧಾಶ್ರಮಗಳಿಗೆ ವಯಸ್ಸಾಗಿರೋರಿಗೆ ಕೊಟ್ಟರೆ ತುಂಬ ಸಂತೋಷ ಅಂತ ಒಳ್ಳೆತನ ಮಾಡಿದ್ದಾರೆ ಅವರು. ಸ್ಟಾರ್ಟಿಂಗ್ ಮಾರ್ಕೆಟ್ ಇಲ್ದಾಗ 500 ರೂಪಾಯಿಗೆ ಬಂದಿರೋರು. ಆ ಮೆಜೆಸ್ಟಿಕ್ ನಮ್ಮ ಸ್ನೇಹಿತರೆ ಬಾಮಾ ಹರೀಶ್ ಪಿಕ್ಚರ್ ತೆಗೆದಿರೋದು. ಇವತ್ತು ಅದೇ ವಿಶ್ವಾಸ. ಅದರಲ್ಲಂತೂ ಈ ಪಿಕ್ಚರು 3 ದಿವಸಕ್ಕೆ 50 ಕೋಟಿ ಕಲೆಕ್ಷನ್ ಆಗಿದೆ ಅಂತಾರೆ. ಈ ನಡುವೆ ಯಾವುದು ಒಳ್ಳೆ ಪಿಕ್ಚರ್ ಬರ್ತಿರಲಿಲ್ಲ. ಇವಾಗ ಒಳ್ಳೆ ಪಿಕ್ಚರ್ ಬಂದಿರೋದು ನೋಡಿ ತುಂಬ ಸಂತೋಷ ಆಗುತ್ತೆ. ಹೌದು, ವೆರಿ ಗುಡ್. ನಮಗೆ ನೀವು ಅಣ್ಣೋರ್ ಡೈಲಾಗ್ ಬೊಬ್ರುವಾನ ಅಂದರೆ ನಾನು ನಿಮ್ಗೆ ಹೇಳಲೇಬೇಕು. ಶನಿವಾರ ನಮ್ಮ ತಾಯಿ 5 ರೂಪಾಯಿ ಕೊಡೋರು. ಮನೇಲಿ ಲೇಟ್ ಕಣೋ, ಇಡ್ಲಿ ತಿನ್ಕೊಂಡು ಹೋಗೋ ಅಂತ. ಅಲ್ಲಿ ಮಾರೇನಹಳ್ಳಿಲಿ ಒಂದು ಟೆಂಟ್ ಇತ್ತು. 3 ರೂಪಾಯಿ ಚೇರು, 1 ರೂಪಾಯಿ ನೆಲ. ಮನೇಲಿ ಬೈತಾರೆ ಅಂದ್ಬಿಟ್ಟು ಮ್ಯಾಟ್ನಿ ಫಸ್ಟು ಎರಡೂ ನೋಡ್ಕೊಂಡು ಹೋಗ್ತಾಯಿದ್ವಿ ಅಣ್ಣವ್ರದ್ದು. ನಾನಿ ನಮರಲ್ಲಾರೆ ಮೋಟ್ರ್ ಸೈಕಲ್ ರೇಸು, ಶಂಕರ್ ಗುರು ತ್ರಿಬಲ್ ಆ್ಯಕ್ಟಿಂಗ್ ಪಿಕ್ಚರ್. ಇವತ್ತೂ ದರ್ಶನ್ ಅವರು ತುಗ್ದೀಪ ಶ್ರೀನಿವಾಸ್ ಮಗ ಆದರೆ ಅಣ್ಣವ್ರ ಥರನೇ ಜನ ಬೇಕು. ಜನಗೆ ಭಾಳ ಖುಷಿ ಆಗುತ್ತೆ. ಇಷ್ಟು ದಿವಸಕ್ಕೆ ಪ್ರಸನ್ನ ಟಾಕೀಸಲ್ಲಿಗೆ 77ರಿಂದ ಈ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ. ಒಳ್ಳೆ ಪಿಕ್ಚರ್ಗಳು ಯಾವುದೂ ಬರಲಿಲ್ಲ. ಎಲ್ಲ ಕೌಂಟ್ರಲ್ಲಿ ಟಿಕೆಟ್ ಕೊಟ್ಟು ದುಡ್ಡು ತೊಗೊಂಡು ಬನ್ನಿ ಅಂತ ಇದು ಮಾಡ್ತಿದ್ರು. ಈ ಪಿಕ್ಚರ್ ಭಾಳ ಚೆನ್ನಾಗಿದೆ ಅಂತ ನಾವು ನೋಡಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ ಸರ್. ಇಲ್ಲಪ್ಪ, ಅದು ಭಾಳ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಟ್ವಿ. ಅದು ಓಡಲಿಲ್ಲ. ಅದು ಪ್ರೊಡ್ಯೂಸರ್ಗೇನು ಲಾಸ್ ಆಗಲಿಲ್ಲ. ತುಂಬ ಇಷ್ಟ ಆಯ್ತಪ್ಪ. ನಾನು 100 ದಿವಸ ಓಡ್ದೋದ್ರು, 50 ದಿವಸ ಆದರೂ ಓಡುತ್ತೆ ಅಂತ ಭಾಳ ಸಂತೋಷಪಟ್ಟೆ. ವೀರೇಶ್ ಥಿಯೇಟ್ರಿಗೆ ಬಂದಿದ್ದರು. ಅಂಬರೀಷ್ ಮಗ ಎಲ್ಲ ಪಿಕ್ಚರ್ ಬಂದಾಗ ಒಂದು ಅರ್ಧ ಗಂಟೆ 1 ಗಂಟೆ ನೋಡ್ಕೊಂಡು ಎಲ್ಲ ಥಿಯೇಟ್ರಲ್ಲೇ ಸ್ವಲ್ಪ ನೋಡ್ಕೊಂಡು ಹೋದರು. ಶಿವರಾಜ್ ಕುಮಾರ್ ಮಾತ್ರ ವೀರೇಶ್ ಥಿಯೇಟ್ರಿಗೆ ಬಂದು ಫಸ್ಟ್ ಶೋ ಪೂರ್ತಿ ಪಿಕ್ಚರ್ ನೋಡ್ಕೊಂಡು ಹೋದ್ರು. ಭಾಳ ಸಂತೋಷ ಆಯ್ತು. ಆದರೆ ಅದು ಇವಾಗ ಏನಂದರೆ, ಅವ್ರ ಮನೆ ಸದಾಶಿವನಗರದಿಂದ ಬಂದರೆ ನವರಂಗ್ ಬರುತ್ತೆ, ಸಂಪಿಗೆ ಬರುತ್ತೆ, ಸವಿತಾ ಬರುತ್ತೆ, ಎಲ್ಲ ಮಾಲ್ಗಳೆಲ್ಲ ಬರುತ್ತೆ. ರಾಜಾಜಿನಗರದಲ್ಲಿ, ವಿಜಯನಗರ. ಫಸ್ಟ್ ಪಿಕ್ಚರ್ ಅಣ್ಣವ್ರು ಓಪನಿಂಗ್ ಹಾಕಿದ್ದು ಇವ್ರದೇ, ಶ್ರೀನಿವಾಸ್ ಕಲ್ಯಾಣ. ಈ ಪ್ರಸನ್ನ ಟಾಕೀಸ್ ಮೇಲೆ ತುಂಬ ಗೌರವ ಅಣ್ಣವ್ರ ಫ್ಯಾಮಿಲಿಗೆ. ಇಲ್ಲಿ ನಿಂತ್ಕೊಳ್ಳಿ ಬಿಡಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.